ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಐನಾತಿ ಐಶ್ವರ್ಯ ವಿನಯ್ ಕುಲಕರ್ಣಿಗೆ ಕೊಟ್ಟಿದ್ದ ಕಾರು ಸೀಸ್. ಮಾಜಿ ಸಚಿವ ಬಳಸ್ತಾ ಇದ್ದ KA3 NN 8181 ಮರ್ಸಿಡೆನ್ಸ್ ಬೆಂಜ್ ಕಾರು RR ನಗರ ಠಾಣೆ ಆವರಣದಲ್ಲಿ ತಂದು ನಿಲ್ಲಿಸಿರೋ ಪೊಲೀಸರು. ಸೀಸ್ ಮಾಡಿರೋ ಹಣ ವಾಪಸ್ ಕೊಡುವಂತೆ ಕೋರ್ಟ್ಗೆ ದರ್ಶನ್ ಪ್ರದೋಷ್ ಅರ್ಜಿ. 40 ಲಕ್ಷ ರೂಪಾಯಿ ವಶಕ್ಕೆ ಪಡೆದಿದ್ದ ಪೊಲೀಸರು. ತುರ್ತು ಹಣದ ಅವಶ್ಯಕತೆ ಇದ್ದು ಬಿಡುಗಡೆ ಮಾಡುವಂತೆ ಮನವಿ. ಮುಂದಿನ ಮುಖ್ಯಮಂತ್ರಿಗೆ ಜೈ ಅಂತ ಬೆಂಬಲಿಗರ ಜೈಕಾರ. ಶೃಂಗೇರಿಯಲ್ಲಿ ಕೈ ಕಾರ್ಯಕರ್ತರಿಂದ DK ಶಿವಕುಮಾರ್ ಆಗಮನದ ವೇಳೆ ಘೋಷಣೆ. ನನಗೆ ಯಾರ ಬೆಂಬಲವೂ ಬೇಡ, ಯಾರು ಕೂಗೋದು ಬೇಡ ಅಂದ್ರು DCM. ಚಿಕ್ಕಮಗಳೂರಿನ ಕಿತ್ತಲೆಗಂಡಿಯಲ್ಲಿ ಶರಣಾದ 6 ನಕ್ಸಲರ ಗನ್ಗಳು ಪತ್ತೆ. AK-47, 303 ಸೇರಿ 5 ಗನ್ ಪೊಲೀಸರ ವಶಕ್ಕೆ. 100ಕ್ಕೂ ಹೆಚ್ಚು ಬುಲೆಟ್ಗಳು ಸಿಕ್ಕಿದ್ದು. ಜಯಪುರ ಠಾಣೆಯಲ್ಲಿ ಪ್ರಕರಣ ದಾಖಲು. AK-56 ಕಂಟ್ರಿ ಮೇಡ್ ಪಿಸ್ತೂಲ್ ಸೇರಿ ಹಲವು ಶಸ್ತ್ರಾಸ್ತ್ರಗಳು ಸಿಕ್ಕಿದೆ. ಈ ಬಗ್ಗೆ ಪೊಲೀಸರು ಸಂಪೂರ್ಣ ಮಾಹಿತಿ ಕೊಡ್ತಾರೆ. ಶಸ್ತ್ರಾಸ್ತ್ರ ಸಿಕ್ಕಿರೋ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಮಾಹಿತಿ. ಬಿಜೆಪಿ ಪರಿಷತ್ ಸದಸ್ಯ CT ರವಿ ವಿರುದ್ಧ ಅಶ್ಲೀಲ ಪದ ಬಳಕೆ ಆರೋಪ. ಲಕ್ಷ್ಮೀ ಹೆಬ್ಬಾಳ್ಕರ್ 164 ಸ್ಟೇಟ್ಮೆಂಟ್ ದಾಖಲಿಸಲು CID ಸಿದ್ಧತೆ. ಮಹಿಳಾ ನ್ಯಾಯಾಧೀಶರ ಎದುರು ಹೇಳಿಕೆ ಕೊಡ್ತೀನಿ ಎಂದಿರೋ ಸಚಿವೆ. ಮೈಸೂರಿನ ರಸ್ತೆಗೆ ಈಗಾಗಲೇ ಹೆಸರಿದ್ರೆ ನನ್ನ ಹೆಸರು ಬೇಡ. ರಸ್ತೆ ಬಗ್ಗೆ ಏನಾಗಿದೆ, ಎಲ್ಲಿ, ಯಾರು ವಿಚಾರವೇ ಗೊತ್ತಿಲ್ಲ. ಮೊದಲ ಬಾರಿ ಮೌನ ಮುರಿದ ಸಿದ್ದರಾಮಯ್ಯ. ರಾಜ್ಯ ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಬೆಳವಣಿಗೆಯಿಂದ 10 ಚರ್ಚೆ. ಗೊಂದಲಕ್ಕೆ ಬ್ರೇಕ್ ಹಾಕಲು ಮುಂದಾದ ಹೈಕಮಾಂಡ್. ಸೋಮವಾರ ನಡೆಯುವ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸ್ಪಷ್ಟ ಸಂದೇಶ ರವಾನೆಗೆ ಸಜ್ಜು. ಮಾಜಿ CM BS ಯಡಿಯೂರಪ್ಪ ಬರ್ಡೇ ಸೆಲೆಬ್ರೇಷನ್ಗೆ ಸದ್ದಿಲ್ಲದೆ ಸಿದ್ಧತೆ. BSY ಆಪ್ತ ಬಳಗದಿಂದ ಬೃಹತ್ ಸಮಾವೇಶಕ್ಕೆ ಪ್ಲಾನ್. ಎಲ್ಲ ಪರಾಜಿತ ಅಭ್ಯರ್ಥಿಗಳ ಬೆಂಬಲದೊಂದಿಗೆ ಶಕ್ತಿ ಪ್ರದರ್ಶನಕ್ಕೆ ತಯಾರಿ. ದೆಹಲಿಯಲ್ಲಿ ಗೌಪ್ಯವಾಗಿ ಪ್ರಧಾನಿ ಭೇಟಿಯಾದ ಜಗದೀಶ್ ಶೆಟ್ಟರ್. ರಾಜ್ಯ ಬಿಜೆಪಿಯ ಸ್ಥಿತಿಗತಿ ವಿವರಿಸಿರೋ ಬೆಳಗಾವಿ ಸಂಸದ. ಶೆಟ್ಟರ್ ನಡೆಯಿಂದಾಗಿ ಕೇಸರಿ ಪಡೆಯಲ್ಲಿ ಕುತೂಹಲ. ನಾಳೆ HD ದೇವೇಗೌಡ, ಕುಮಾರಸ್ವಾಮಿ ನೇತೃತ್ವದಲ್ಲಿ JDS ಸಭೆ. ಪಕ್ಷದಲ್ಲಿ ಅಸಮಾಧಾನ, ಸಮನ್ವಯ ಕೊರತೆ ಬಗ್ಗೆ ಚರ್ಚೆ. 1-to-1 ಮೀಟಿಂಗ್ ಮಾಡಿ ಅಂತ 4 ಶಾಸಕರ ಪಟ್ಟು. ಶಾಸಕ GT ದೇವೇಗೌಡ ವಿರುದ್ಧ ಮತ್ತೊಂದು ಗಂಭೀರ ಆರೋಪ. ಮಗಳು ಅಳಿಯನಿಗೆ 50-50 ಅನುಪಾತದಲ್ಲಿ ಸೈಟ್. ಲೋಕಾಯುಕ್ತಕ್ಕೆ ಸ್ನೇಹಮಯಿ ಕೃಷ್ಣ ದೂರು. ಮಾಜಿ ಶಾಸಕ ಬಸವರಾಜ್ ದಡೇಸಗೂರು ವಿರುದ್ಧ ಅಕ್ರಮ ಮುರಂ ಗಣಿಗಾರಿಕೆ ಆರೋಪ. ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ 2 ಮೇಲೆ FIR. ಅಕ್ರಮ ಗಣಿಗಾರಿಕೆ ನಡೆಸಿದ ಜಮೀನು ಮಾಲಕನ ವಿರುದ್ಧವೂ ಕೇಸು. ಮನೆಯಿಂದ ನಾಪತ್ತೆಯಾಗಿದ್ದ ತಾಯಿ ತಿಂಗಳ ಬಳಿಕ ಶವವಾಗಿ ಪತ್ತೆ. ಘಟನೆ ನಡೆದು 2 ವರ್ಷ ಕಳೆದರೂ ಮಗನಿಗೆ ಅಂತ್ಯಕ್ರಿಯೆ ನಡೆಸಲು ಸಿಕ್ಕಿಲ್ಲ ಅವಕಾಶ. ಅಸ್ಥಿಪಂಜರ ಆದರೂ ಕೊಡಿ ಅಂತ ಮನವಿ. ಬೆಳಗಾವಿಯಲ್ಲಿ ಮನಕಲುಕೋ ಘಟನೆ. ಫೆಬ್ರವರಿ 8 ಮತ್ತು 9ಕ್ಕೆ ಮಹರ್ಷಿ ವಾಲ್ಮೀಕಿ ಜಾತ್ರೆ. ಈ ಬಾರಿ ನಟ ಸುದೀಪ್ರನ್ನ ಕರೆಸೋದಾ ಬೇಡವಾ ಅನ್ನೋ ಗೊಂದಲ. ಇಕ್ಕಟ್ಟಿಗೆ ಸಿಲುಕಿರೋ ಪ್ರಸನ್ನಂದಪುರಿ ಶ್ರೀ. QR ಕೋಡ್ ಬಳಸಿ ಬರೋಬ್ಬರಿ 58 ಲಕ್ಷ ಹಣ ವರ್ಗಾವಣೆ. ಪೆಟ್ರೋಲ್ ಬಂಕ್ ಸಿಬ್ಬಂದಿಯಿಂದ ಭಾರೀ ವಂಚನೆ. ಮಂಗಳೂರಿನ ರಿಲಯನ್ಸ್ ಔಟ್ಲೆಟ್ ಪೆಟ್ರೋಲ್ ಬಂಕ್ನಲ್ಲಿ ಘಟನೆ. ತಾಯಿ ಹೆಸರಲ್ಲಿ BBMP ಕಚೇರಿಯಲ್ಲಿ ಮಗನ ಕೆಲಸ. ಲೋಕಾಯುಕ್ತ ದಾಳಿ ವೇಳೆ ಕಳ್ಳಾಟ ಬಯಲು. ಕರ್ತವ್ಯ ದುರುಪಯೋಗ ಪಡಿಸಿಕೊಂಡ ಅಧಿಕಾರಿಗಳ ವಿರುದ್ಧ ಕೇಸ್ ದಾಖಲು. ಕಾಫಿನಾಡಲ್ಲಿ ಮುಂದುವರಿದ ಕಾಡು ಪ್ರಾಣಿಗಳ ಉಪಟಳ. ಕಾಡಾನೆ, ಕಾಡುಕೋಣ, ಹುಲಿ ದಾಳಿ ಬಳಿಕ ಇದೀಗ ಚಿರತೆ ಭಯ. ಕುದುರೆಮುಖ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಚಿರತೆ ಪ್ರತ್ಯಕ್ಷ. ರಾಯಚೂರಿನ ಯರಮರಸ್ ಬೈಪಾಸ್ ಬಳಿ ಲಾರಿ ಪಲ್ಟಿ. ಚೈನೀಸ್ ಫಾಸ್ಟ್ ಫುಡ್ ಸೆಂಟರ್ ಮತ್ತು ಹೋಟೆಲ್ ಮೇಲೆ ಉರುಳಿ ಬಿದ್ದ ಲಾರಿ. ಸ್ಥಳದಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರು. ಬೆಂಗಳೂರಲ್ಲಿ ದೆಹಲಿ ಸ್ಪೆಷಲ್ ಬ್ರಾಂಚ್ ಪೊಲೀಸರ ಸಿನಿಮಾ ಸ್ಟೈಲ್ ಕಾರ್ಯಾಚರಣೆ. 16 ಸುತ್ತು ಗುಂಡು ಹಾರಿಸಿ
ಮೂವರನ್ನ ಕೊಂದಿದ್ದ ಶಾರ್ಪ್ ಶೂಟರ್ಸ್ ಬಂಧನ. ಸಾಂಗ್ವಾನ್ ಅಲಿಯಾಸ್ ನಂದು ಗ್ಯಾಂಗ್ಗೆ ಶಾಕ್. ಅಯೋಧ್ಯೆ ರಾಮ ಮಂದಿರ ಲೋಕಾರ್ಪಣೆಯಾಗಿ 1 ವರ್ಷದ ಸಂಭ್ರಮ. ಇವತ್ತಿನಿಂದ 3 ದಿನಗಳ ಕಾಲ ವಾರ್ಷಿಕೋತ್ಸವ ಆಚರಣೆ. 110 ವಿವಿಐಪಿಗಳು ಸೇರಿ ಗಣ್ಯ ಅತಿಥಿಗಳು, ಸಂತರಿಗೆ ಆಮಂತ್ರಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.